ಉತ್ತರ ಕನ್ನಡಕ್ಕೂ ಹಬ್ಬಿದೆ ಧರ್ಮ ಧ್ವಜ ದಂಗಲ್. ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ಧ್ವಜದ ಕಟ್ಟೆಯನ್ನ ತೆರವು ಮಾಡಲಾಗಿದೆ. ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ಭಗವಾ ಧ್ವಜವನ್ನ ಹಾರಿಸುವಂತ ನಿಟ್ಟಿನಲ್ಲಿ ಅಲ್ಲೊಂದು ಧ್ವಜಸ್ತಂಭ ಇತ್ತು ಅಂತ ಕಾಣಿಸುತ್ತೆ. ಅದನ್ನ ತೆರವು ಮಾಡಲಾಗಿದೆ. ಭಗವಾ ಧ್ವಜವನ್ನ ತೆರವು ಮಾಡಿ ವೀರ ಸಾವರ್ಕರ್ ವೃತ್ತದ ನಾಮಫಲಕ ಹಾಗೆ ಕಟ್ಟೆ ಎಲ್ಲವನ್ನು ಕೂಡ ತೆರವು ಮಾಡಲಾಗಿದೆ. ಪಿಡಿಒ ನಡೆಗೆ ಬಿಜೆಪಿಯ ಗ್ರಾಮ ಪಂಚಾಯತ್ ಸದಸ್ಯರ ತೀವ್ರ ಅಸಮಾಧಾನ ನಾವು ಗಮನಿಸಬಹುದಾಗಿತ್ತು. ಪ್ರತಿಭಟನೆ ಕೂಡ ಮಾಡಿದ್ರು. ನಾಮಫಲಕ ಒಪ್ಪಿಗೆ ಇದ್ರೂ ಕೂಡ ತೆರವು ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಪಿಡಿಒಗೆ ತರಾಟೆಗೆ ತೆಗೆದುಕೊಳ್ತಾರೆ ಬಿಜೆಪಿಯ ಕೆಲ ಮುಖಂಡರುಗಳು. ನೋಡಿ, ಇದು ಭಟ್ಕಳದಲ್ಲಾದಂತ ಘಟನೆ. ಏನಿಲ್ಲ ಪಾಕಿಸ್ತಾನದಾಗ ಇದು ಮಾಡಿರ ಗೌರ್ಮೆಂಟ್ ಸಂಬಳ ಕೊಟ್ಟು ಏನು ಹಾಕಿಲ್ಲ ಅಂದ್ರೆ ಏನು ಬೇವರ್ಸೆ ಮಾಡಿರಿ ಇಲ್ಲಿ ಇದೆಯಾ ನಿಮ್ಮ ಹತ್ರ ಏನಿದೆ ನಿಮ್ಗೆ ಏನು ಅಂತ ತಂದ್ರಿ ನೀವು ಏನ್ ಬೇವರ್ಸಿಗಳೇನ್ ಮಾಡಿರಿ ಇಲ್ಲಿ ಹಿಂದೂಗಳ ಏನ್ ಸುಮ್ಮನೆ ಇದ್ದೀರ ಅಂತ ಹೇಳ್ಕೊಂಡಿರ ಏನ್ ಮಾಡ್ತೀರಿ ನೀವೀಗ ನೀವು ಬರ್ತೀರಾ ಏನ್ ಮಾಡ್ತೀರಿ ಹೇಳಿ ಉತ್ತರ ಕೊಡಿ ನಾವು ಯಾರು ಒತ್ತಾಡಿದ್ರೆ ಹೇಳಿ ಯಾರು ಒತ್ತಾಡಿದ್ರೆ ಹೇಳ್ರಿ ಪ್ರಜಾಪ್ರಭುತ್ವ ಇದು ಯಾರು ಕೇಳ್ತಾ ಇದ್ರಿ ನೀವು ನಾವೇನೋ ಸುಮ್ಮನೆ ಕೂತ್ಕೊಂಡಿರ್ತೇವೆ ಮನೆ ದೇವಿ ನಗರ ಹಾಗೆ ಆಯ್ತು. ನಾವೇನು ಸುಮ್ಮನಿದ್ರೆ ಅಂತ ತಗೊಳ್ಬೇಡಿ ನೀವು. ಏನ್ ನೀವು ಮನ್ಸು ಬಂದ ಮಾಡ್ಲಿಕ್ಕೆ ಏನು ಸುಮ್ಮನಿದ್ದೇವೆ ಅಂತ ತಗೊಂಡಿರ ಬಡ್ಕಳ ಇದು ಬಡ್ಕಳ ಅಂತ ತಿಳ್ಕೊಳ್ಳಿ ನೀವು. ಯಾರ್ದೋ ಕೈಗೊಂಬೆಗೆ ಆಟ ಆಡ್ಬೇಡಿ. ಗೋವಿಂದ ನಾಯ್ಕ್ ಅಂತ ಭಾಗದ ಬಿಜೆಪಿ ಮುಖಂಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗೋವಿಂದ ನಾಯ್ಕ್ ಅವರೇ, ಈಗ ಇಲ್ಲಿ ನಾವೆಲ್ಲ ನೋಡಿದ್ವಿ ಮಂಡ್ಯದಲ್ಲಿ ಕೆರಗೋಡು ಬಳಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಆ ನಂತರ ಮಾಡಿದ್ವಿ. ಈ ತರದ್ ಏನಾದ್ರು ಪರ್ಮಿಷನ್ ಇದ್ದಂತ ಬಾವುಟನ ಅಥವಾ ಹಿಂಗೆಲ್ಲ ಆಗ್ತಿರೋ ಕಾರಣಕ್ಕಾಗಿ ಅಲ್ಲಿ ಬಂದು ತೆಗ್ದಿರೋನ ಏನ್ ಕತೆ ಅದು? ಸರ್, ಪರ್ಮಿಷನ್ ಇದ್ದಂತ ಜಾಗದಲ್ಲಿ ಕಟ್ಟೆಯನ್ನ ಕಟ್ಟಿದ್ರು ಸರ್. ಅಧಿಕೃತ ಪರ್ಮಿಷನ್ ಇದೆ ಪಂಚಾಯತ್ ಸರ್. ಏಕಾಏಕಿಯಾಗಿ 27ನೇ ತಾರೀಕಿಗೆ ಸಾಯಂಕಾಲ ಅದು ಅಧಿಕಾರಿಗಳು ರಜೆ ಇದ್ದ ಸಮಯದಲ್ಲಿ ಅಧಿಕಾರಿಗಳು ಆಕ್ಚುಲಿ ಸೆಕೆಂಡ್ ಸ್ಯಾಟರ್ಡೆ ಶನಿವಾರ ರಜೆ ಇತ್ತು ಅದು. ಆ ಸಮಯದಲ್ಲಿ ಏಕಾಏಕಿ ಆ ಕಟ್ಟೆನ ಊರಿನವರು ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಧ್ವಜ ತೆಗೀರಿ, ನೀವು ಬೋರ್ಡ್ ಎಲ್ಲ ತೆಗೀರಿ, ಬಟ್ ಕಟ್ಟೆ ತೆಗಿಬಿಡಿ ಅಂತ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಆದ್ರೂ ಅವರ ಏಕಾಏಕಿ ಪಿಡಿ ಅವರು ಅದನ್ನ JCB ತಂದು ನೆಲಸಮನ ಮಾಡಿದ್ದಾರೆ. ಆ ನೆಲಸಮನ ಮಾಡಿದಾಗ ಇವತ್ತು ನಮ್ದು ಪಂಚಾಯತ್ ಸದಸ್ಯರು, ನಮ್ಮ ಪಾರ್ಟಿ ಅಧ್ಯಕ್ಷರು ಎಲ್ಲ ಪ್ರತಿಭಟನೆ ಅಲ್ಲಿ ಹೆಬ್ಳೆ ಪಂಚಾಯತ್ ಅಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ರು. ನಾವು ಅನಧಿಕೃತ ಬೋರ್ಡ್ ಅನ್ನ ತೆಗಿಲಿಕ್ಕೆ ನಿಮ್ಗೆ ಹೇಳಿದ್ರು, ಎಷ್ಟೋ ಕಡೆ ನಾವು ಹೇಳಿದ್ರು, ಅದು ತೆಗಿಲಿಲ್ಲ. ಏಕಾಏಕಿ ಪರ್ಮಿಷನ್ ಇದ್ದಂತ ಕಟ್ಟೆನೆ ಯಾಕೆ ತೆಗೆದಿ ಅನ್ನೋ ಬಗ್ಗೆ ನಮ್ಮ ಮೆಂಬರ್ಗಳೆಲ್ಲ ಪ್ರತಿಭಟನೆ ಕೂತಿದ್ರು. ಏನ್ ಕಟ್ಟೆ ಅದು? ವೀರ್ ಸಾವರ್ಕರ್ ಕಟ್ಟೆ ಅಂತ ಏನೊಂದು ಸರ್ಕಲ್ ಟೈಪ್ ಮಾಡಿದ್ರು ಕಟ್ಟೆ ಅಂತ ಸರ್. ವೀರ ಸಾವರ್ಕರ್ ಕಟ್ಟೆ ಅಂತ ಇದೆ. ಏನದೊಂದು ಸರ್ಕಲ್ ಅದು ಹೇಗೆ? ಅದು ಒಂದು ಬೀಚ್ ಸೈಡ್ ಅಲ್ಲಿ ಪೋರ್ಟ್ ಇದ್ರಲ್ಲಿ ಬರ್ತದೆ ಸರ್ ವ್ಯಾಪ್ತಿಯಲ್ಲಿ ಅದು. ಈಗ ಅದಕ್ಕೆ ಹೆಸರು ವೀರ ಸಾವರ್ಕರ್ ಅಂತ ಇಡೋದಕ್ಕೆ ಹಿಂದೆ ಎಲ್ಲ ಪರ್ಮಿಷನ್ ತಗೊಂಡಿದ್ರ ಸರ್ ನೀವೆಲ್ಲ? ತಗೊಂಡಿದ್ರು ಸರ್. ತಗೊಂಡುದುಂಟು ಸರ್. ಮತ್ತೆ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾರೇ ಒತ್ತಡಕ್ಕೆ ಮಣಿಬಾರದು ದಯವಿಟ್ಟು ಅಧಿಕಾರಿಗಳು. ಯಾಕಂದ್ರೆ ಬಡ್ಕಳದಂತ ಸೂಕ್ಷ್ಮ ಪ್ರದೇಶದಲ್ಲಿ ಈ ತರ ನಡೆಯೋದು ಬಹಳ ನೋವು ಅನಿಸ್ತಿದೆ ನಮ್ಗೆ. ಹಾಗೆ ಏನ್ ಸಮಸ್ಯೆ ಏನಂತೆ, ಯಾವ ಕಾರಣಕ್ಕಾಗಿ ತೆರವು ಮಾಡ್ತಿರೋದಂತ ಏನಾದ್ರು ಹೇಳಿದ್ರ? ಈಗ ಅಧಿಕಾರಿಗಳೇ ಹೇಳ್ಬೇಕು, ಸ್ಪಷ್ಟೀಕರಣ ಕೊಡ್ಬೇಕು ಸರ್. ತಕ್ಕ ಇಒ ಕೊಡ್ಬೇಕು ಅಥವಾ DC ಕೊಡ್ಬೇಕು ಇದ್ರ ಬಗ್ಗೆ. ಈಗ ನೀವು ಅಲ್ಲಿ ಬಹಳ ಸಿಟ್ಟಾಗೆಲ್ಲ ಅಲ್ಲಿ ಗಲಾಟೆ ಮಾಡ್ತಾ ಇದ್ರಲ್ಲ, ಅವಾಗ ಏನಂದ್ರು? ಪಿಡಿಒ ಏನಾದ್ರು ಆನ್ಸರ್ ಮಾಡಿದ್ರು ಅವರು? ಇಲ್ಲ ಸರ್, ಇನ್ನೂ ಆನ್ಸರ್ ಮಾಡಲಿಲ್ಲ. ಅವರು ಸುಮ್ಮನೆ ತಲೆಯನ್ನ ಕೆಳಗೆ ಮಾಡಿ ನಿಂತ್ಕೊಳ್ತಾರೆ ಪಿಡಿ ಅವರು ಅಷ್ಟೇ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೋವಿಂದ ನಾಯ್ಕ ಅವರ ಈಗ? ಸರ್, ಈಗ ಕಟ್ಟೆನ ನಮ್ಮ ಯುವಕರು ಪಂಚಾಯತ್ ಸದಸ್ಯರು ಆ ಕಟ್ಟೆನ ಕಟ್ತಾ ಇದ್ದಾರೆ. ಅದಕ್ಕೆ ಪೊಲೀಸರು ಅಡ್ಡೆ ಮಾಡಿದ್ರೆ, ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಅದಕ್ಕೆ ಇಲ್ಲಿಯ ಜಿಲ್ಲಾ ಆಡಳಿತನೇ ಹೊಣೆ, ಅದಕ್ಕೆ ನ್ಯಾಯರು ಅಲ್ಲ. ಎಷ್ಟು ವರ್ಷದಿಂದ ಇತ್ತು ಗೋವಿಂದ ನಾಯ್ಕ ಅವರೇ ಆ ಕಟ್ಟೆ? ಅದು ಬಹಳ ಸಮಯದಿಂದ ಇತ್ತು ಸರ್. ಪರ್ಮಿಷನ್ ತಗೊಂಡೆ, ಆ ಪರ್ಮಿಷನ್ ಬೇಕಾದ್ರೆ ನಿಮ್ಗೆಲ್ಲ ಹಾಕ್ತೇವೆ ವಾಟ್ಸಪ್ ಬೇಕಾದ್ರೆ. ಪಂಚಾಯತಿ ಪರ್ಮಿಷನ್? ಹೌದು ಸರ್. ಥ್ಯಾಂಕ್ ಯು ಗೋವಿಂದ ನಾಯ್ಕ ಅವರೇ, ಟಿವಿ ನನ್ನ ಜೊತೆ ಮಾತನಾಡಿದ್ಕೆ ಧನ್ಯವಾದ. ಇದು ಯಾಕೋ ಇದು ನಿಲ್ಲಂಗೆ ಕಾಣಲ್ಲ. ಇದು ಇಲ್ಲಿ ಮಂಡ್ಯದಲ್ಲಿ ಶುರುವಾಗಿರೋದು. ಈಗ ನೋಡಿ, ಶಿವಾಜಿನಗರದಲ್ಲೂ ಇವತ್ತೊಂದು ಸಮಸ್ಯೆ ಆಗಿದೆ. ನಂತರದ ಹಂತೆಲ್ಲ ತೋರಿಸ್ತೀವಿ ನಾವು ನಿಮಗೆ. ಆಮೇಲೆ ಈಗ ಭಾಳ ಕಡೆನೂ ಕೂಡ ಈ ರೀತಿಯಾದಂಥ ಕಟ್ಟೆಗಳು, ಭಾಳಷ್ಟು ವರ್ಷಗಳಿಂದ ಇದ್ದಂಥ ಕಟ್ಟೆಗಳು
ಅಲ್ಲಿ ಭಗವಧ್ವಜ ಯಾಕೆ ಹಾರಿಸ್ತಾ ಇದ್ದೀರಾ ಅಂತೇಳಿ ಅಂಥ ಕಟ್ಟೆಗಳನ್ನೆಲ್ಲ ತೆರವು ಮಾಡುವಂಥ ಕಾರ್ಯ ನಡೀತಾ ಇದೆ. ಅಂದರೆ ಈಗ ಪರ್ಮಿಷನನ್ನು ನಾವು ಭಗವಧ್ವಜ ಹಾರಿಸ್ತೀವಿ ಅಂತ ಅಂದರೆ ಅಥವಾ ಇನ್ಯಾವುದೋ ಒಂದು ಧರ್ಮದವ್ರು ಬಂದು ನಾವೊಂದು ಹಸಿರು ಬಾವುಟ ಹಾರಿಸ್ತೀವಿ ಅಂದರೆ ಅದಕ್ಕೆ ಪರ್ಮಿಷನ್ ಎಲ್ಲೂ ಕೊಡಲ್ಲ. ಬಟ್ ಆ ಕಟ್ಟೆ ಕಟ್ಟುವಂಥ ಸಂದರ್ಭದಲ್ಲೆಲ್ಲ ಕೆಲವು ಪರ್ಮಿಷನನ್ನು ತೆಗೆದುಕೊಂಡು ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರೋದು ಈಗ ಯಾಕೆ ಏಕಾಏಕಿ ತೆರವು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಭಾಳ ಮಂದಿ ಕೇಳ್ತಾರೆ, ನಮ್ಮ ದುಡ್ಡು, ನಮ್ಮ ಧ್ವಜಸ್ತಂಭ, ನಾವು ಬಾವುಟ ಆರಿಸಿದ್ರೆ ತಪ್ಪೇನು ಅಂತ. ಬಟ್ ನೀವು ಮನೇಲಿ ಆರಿಸಿ, ನಿಮ್ಮ ಪ್ರೈವೇಟ್ ಜಾಗದಲ್ಲಿ ಆರಿಸಿ. ಬಟ್ ಸರ್ಕಾರಿ ಜಾಗದಲ್ಲಿ ಆರಿಸೋಕೆ ಯಾವ ಧರ್ಮದವರಿಗೂ ಕೂಡ ಆ ಧರ್ಮವನ್ನು ಸೂಚಿಸುವಂಥ ಯಾವ ಧ್ವಜಕ್ಕೂ ಕೂಡ ಅವಕಾಶ ಇಲ್ಲ. ಇದಿರುವಂಥದ್ದು ನಿಯಮ. ಬಟ್ ಹಿಂದೆಯಿಂದೆಲ್ಲ ನಡ್ಕೊಂಡು ಬಂದಿದೆ. ಈಗ ಇದ್ದಕ್ಕಿದ್ದಂತೆ ಅವನ್ನೆಲ್ಲ ತೆರವು ಮಾಡ್ತಾ ಇರುವಂಥದ್ದು ಈಗ ಬೇರೆ ಬೇರೆ ರಾಜಕೀಯವಾದಂಥ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಶಿವಾಜಿನಗರದಲ್ಲೂ ಹಾಗೆ ಆಗಿದೆ, ಮುಂದೆ ಹೇಳ್ತೀವಿ ಅನ್ನಲ್ಲ. ಅಲ್ಲೂ ಒಂದು ಹಸಿರು ಬಾವುಟ ಆರಿಸ್ತಾ ಇದ್ದಂಥದ್ದನ್ನೆಲ್ಲ ತೆರವು ಮಾಡುವಂಥ ಕಾರ್ಯ ಆಗಿದೆ. ನೋಡಿ, ಇದು ಆ ಕಟ್ಟೆಯನ್ನು ತೆರವು ಮಾಡ್ತಾ ಇದ್ದಂಥ ಸಂದರ್ಭ. ಅಂದರೆ ಇದೇನು ಭಾಳ ಈ ಪರ್ಮನೆಂಟ್ ಸ್ಟ್ರಕ್ಚರ್ ರೀತಿಯಾಗಿದ್ದಂಥದ್ದಲ್ಲ. ಒಂದು ಡ್ರಮ್ಮನ್ನು ಇಟ್ಟು ಅದಕ್ಕೆ ಮರಳೇನೋ ತುಂಬಿ ಅದರಲ್ಲಿ ಒಂದು ಕಂಬವನ್ನು ಹುಗಿದು ಮಾಡಿಟ್ಟಂಥ ಕಟ್ಟೆ. ಬಟ್ ಅದನ್ನು ಊರಿನವರೆಲ್ಲ ಅದನ್ನು ವೀರ್ ಸಾವರ್ಕರ್ ಕಟ್ಟೆ ಅಂತ. ಆಮೇಲೆ ಈ ಭಟ್ಕಳ ಈ ಭಾಗದಲ್ಲೆಲ್ಲ ಹೇಗೆ ಕೋಮುಗಳ ನಡುವೆ ಭಾಳ ಸೂಕ್ಷ್ಮವಾದಂಥ ಸನ್ನಿವೇಶ ಇದೆ ಅನ್ನೋಂಥದ್ದು ನಮ್ಗೆ ಗೊತ್ತಿರುವಂಥ ಸಂಗತಿನೇ. ಹಾಗಾಗಿ ಅಲ್ಲಿ ತೆಗೆದುಕೊಳ್ಬೇಕಾದಂಥ ಪ್ರತಿ ನಿರ್ಧಾರವೂ ಕೂಡ ಬಹಳ ಅವಲೋಕಿಸಿ ಭಾಳ ಸೂಕ್ಷ್ಮವಾಗಿ ನಿರ್ಧಾರ ಮಾಡಿ ತೆಗೆದುಕೊಳ್ಬೇಕಾಗಿರುವಂಥ ಸಂಗತಿಯಾಗಿರುತ್ತೆ. ಬಟ್ ಇಲ್ಲಿ ಏಕಾಏಕಿ ತೆಗೆದುಬಿಟ್ಟಿದ್ದಾರೆ, ನಾವು ಪಂಚಾಯತಿಯಿಂದ ಪರ್ಮಿಷನ್ ತೆಗೆದುಕೊಂಡಿದ್ವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಬಟ್ PDO ಈಗ ಪ್ರಶ್ನೆ ಮಾಡಿದರೆ ಅವ್ರ ಹತ್ರ ಉತ್ತರ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ನಾನು ಮೊದಲೇ ಹೇಳಿದಾಗೆ ಇದೇನು ಮಂಡ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ರಾಜ್ಯದ ಹಲವು ಕಡೆ ಈ ರೀತಿಯಾದಂಥ ಸಮಸ್ಯೆ ತಲೆದೋರ್ಬೋದಂಥ ಚಾನ್ಸಸ್ ಇದೆ.